ಸರ್ಕಾರವೇ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕು ಈ ಸರ್ಕಾರವನ್ನ ಒತ್ತೆ ಹಿಡಿದಕ್ಕೆ ಹೊರಟಿದಾರನೋ ಅನ್ನೋಂಥ ಒಂದು ಅನುಮಾನ ಬರ್ತಾ ಇದೆ. ಒತ್ತೆ ಹಿಡಕ್ಕೆ ಹೊರಟಿದಾರೋ ಅಥವಾ ಸರ್ಕಾರವನ್ನೇ ಮಾರಾಟ ಮಾಡಕ್ಕೆ ಹೊರಟಿದಾರೋ. ಇದರಲ್ಲಿ ಮತ್ತೆ ನಾನು ಹೇಳ್ತೀನಿ, ಈ ಒಂದು ಈ ಬಾಂಬೆಯ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್, ಈ ಕಂಪನಿಗೂ ಸಚಿವ KJ ಜಾರ್ಜ್ಗವ್ರಿಗೂ ಏನು ಹೊಂದಾಣಿಕೆ ಆಗಿದೆ ಇದು ಬಹಿರಂಗ ಆಗಬೇಕು. ಇಷ್ಟು ವರ್ಷ ಸರ್ಕಾರ ವಿದ್ಯುತ್ತನ್ನು ನೇರವಾಗಿ ರೈತರಿಗೆ, ಕೈಗಾರಿಕೋದ್ಯಮಿಗಳಿಗೆ, ಎಲ್ಲ ಗ್ರಾಹಕರಿಗೆ ನೇರವಾಗಿ ಕೊಡ್ತಾ ಇದ್ದಿದ್ದು ನಾವು ಕಂಡಿದ್ದೇವೆ. ಸರ್ಕಾರದ ಲಾಭ ನಷ್ಟ ಸರ್ಕಾರ ಆ ಕಡೆ ಗಮನ ಕೊಡ್ತಿತ್ತು. ಆದರೆ ಈಗ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಕೊಟ್ಟರೆ ಇದು ಯಾವ ಕಾರಣಕ್ಕೂ ಕೂಡ ರೈತನಿಗೂ ಉಳಿಗಾಲ ಇಲ್ಲ, ಕೈಗಾರಿಕೋದ್ಯಮಿಗಳು ಉಳಿಗಾಲ ಇಲ್ಲ, ಅದೇ ರೀತಿ ಖಾಸಗಿ ವ್ಯಕ್ತಿಗಳು ಕೂಡ ಉಳಿಗಾಲ ಇರಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ವಿದ್ಯುತ್ ಕ್ಷೇತ್ರದ ಚಟುವಟಿಕೆಗಳನ್ನ ಖಾಸಗಿ ಸಂಸ್ಥೆಗೆ ವಹಿಸಿ ಖಾಸಗೀಕರಣಗೊಳಿಸಲು ಅವಕಾಶ ಕೊಡುವುದಿಲ್ಲ, ಈ ಮಾತನ್ನು ಹೇಳಿದ್ರು. ಆದರೆ 25/5/26 ಪತ್ರಿಕೆಗಳಲ್ಲಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಮುಂಬೈ ಇವರು KERCಗೆ ಅರ್ಜಿ ಹಾಕಿದ್ದಾರೆ ಅನ್ನೋದು ಕೇಳಿ ಆಘಾತ ಆಯಿತು. KERC ಯಾರ ಕಂಟ್ರೋಲ್ ಇದೆ? ಇಂಡಿಪೆಂಡೆಂಟ್ ಬಾಡಿ ಹೌದು, ಆದರೆ ಇದು ಇನ್ಫ್ಲೂಯೆನ್ಸ್ ಪೂರ ಮಂತ್ರಿಗಳಿದೆ. ಅದಕ್ಕೋಸ್ಕರ ಮಾನ್ಯ DK ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಇದನ್ನು ಗಮನಿಸಬೇಕು ಅವರು. ಕರ್ನಾಟಕ ರಾಜ್ಯದಲ್ಲಿರುವಂತ ಕೈಗಾರಿಕೆಗಳು ಉಳಿಬೇಕೋ ಬೇಡೋ, ಕರ್ನಾಟಕ ರಾಜ್ಯದ ರೈತರು ಬದುಕಬೇಕೋ ಬೇಡೋ, ಕರ್ನಾಟಕ ರಾಜ್ಯದ ನಾಗರಿಕರು ಬದುಕಬೇಕೋ ಬೇಡೋ, ಖಾಸಗಿ ವ್ಯಕ್ತಿಗಳಲ್ಲಿ ಕೈಯಲ್ಲಿ ನೀವು ಇದನ್ನು ಕೊಟ್ರೆ ಇನ್ಯಾಕೆ ಸರ್ಕಾರವೂ ಕೊಟ್ಬಿಡಿ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ, ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ನಿಮಗೆ ಹಣದ ಅವಶ್ಯಕತೆ ಇದೆ ಅಂತ ಅಂದಾಗ ಯಾವುದೇ ಅಧಿಕಾರವನ್ನು ಇದ್ದಂತ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ವಿಫಲರಾದ್ರೆ ಸರ್ಕಾರವನ್ನ ನಡೆಸೋದು ನಿಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡಂಗೆ. ಇದು ಏನಾದ್ರು ಕೂಡ ಇದಾದ್ರೆ KERC ಮುಖಾಂತರ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ, ಇದೆಲ್ಲ ಹೇಳಿದ್ರು ಇವರು. ಅಬ್ಜೆಕ್ಷನ್ಗಳು ಎಷ್ಟರ ಮಟ್ಟಿಗೆ ಅಬ್ಜೆಕ್ಷನ್ಗಳನ್ನ ಅವ್ರು ಬೆಲೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಕೂಡ ಒಂದು ಅಬ್ಜೆಕ್ಷನ್ ಆಗ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ನಾನು ಎನರ್ಜಿ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ಏನು ಅನುಭವ ಇದೆ ಅದನ್ನು ಕೋಟ್ ಮಾಡೇನೆ KERCಗೆ ನಾನು ಅಬ್ಜೆಕ್ಷನ್ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಇದರಿಂದ ಯಾರ್ಯಾರಿಗೆ ತೊಂದರೆ, ಅವರೇನೋ ಕಾರ್ಮಿಕರಿಗೆ ತೊಂದರೆ ಅಂತಂದ್ರು. ಬರೀ ಕಾರ್ಮಿಕರಿಗಲ್ಲ, ಇಡೀ ರಾಜ್ಯದ ಎಲ್ಲ ವರ್ಗಕ್ಕೂ ತೊಂದರೆ ಆಗತ್ತೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕೂತಿಯಾರಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ಸ್ ಇದ್ದಾರೆ? ಗುತ್ತಿಗೆ ಕಾರ್ಮಿಕರು 15,000. ಅವರಷ್ಟಾಗಿ ಎಷ್ಟೆಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಎಷ್ಟು ಜನ ರೈತರಿಗೆ ವ್ಯತ್ಯಾಸಗಳಾಗ್ತಾ ಇದೆ? ಎಷ್ಟು ಕೈಗಾರಿಕೆಗಳು ವ್ಯತ್ಯಾಸ ಆಗ್ತಾ ಇದೆ? ಅದಕ್ಕೋಸ್ಕರ KERCನವರು ಅಬ್ಜೆಕ್ಷನ್ ಕರೆದಿರೋದು. ಆಮೇಲೆ ಯಾವ ಕಾರಣಕ್ಕೂ ಕೂಡ ಇದನ್ನ ಅರ್ಜಿನೇ ಒಪ್ಕೋಬಾರ್ದಿತ್ತು. ಸರ್ಕಾರ ಮಾರಾಟಕ್ಕಿದೆ, ಯಾರು ತಗೊಳಕ್ ತಯಾರಿದ್ದೀರಾ ಅಂತ ಕರೆದಂಗಿದ್ದು ಅರ್ಜಿ. ಯಾವ ಕಾರಣಕ್ಕೂ ಇದಾಗಬಾರ್ದು. ಅದಕ್ಕೋಸ್ಕರ ನಾನು ಇದು KJ ಜಾರ್ಗೆ ಹೇಳಿದ್ರೆ ಅರ್ಥವೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಈ ಶರಾವತಿ ಪ್ರಾಜೆಕ್ಟ್ ಬಗ್ಗೆನೂ ನಾವು ನೋಡಿದ್ವಿ. ಎಷ್ಟೇ ನಾವು ವಿರೋಧ ಮಾಡಿದ್ರು ಕೂಡ ಅವ್ರು ಮತ್ತೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಪ್ರಧಾನಮಂತ್ರಿಗೆ ಪತ್ರ ಬರ್ಕೊಟ್ಟು ಬಂದು ನೋಡಿದೀವಿ ನಾವು. ಮತ್ತೆ ಇದು ಆ ಬದುಕೆ ಆಗತ್ತೆ ಜಾರ್ಜ್. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ, ಕೈಗಾರಿಕೆಗಳು ಉಳಿಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ, ಸಾಮಾನ್ಯ ಜನರ ಬದುಕು ಹಸನಾಗಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ, ಇದೇನು KERC ಈಗೇನು ಕಾಲ್ ಮಾಡಿದಾರಲ್ಲ ಅಬ್ಜೆಕ್ಷನ್,
ಅದನ್ನು ವಿಡ್ರಾ ಮಾಡಿ ಯಾವ ಕಾರಣಕ್ಕೂ ಕೂಡ ಖಾಸಗಿಯವರ ವ್ಯಕ್ತಿಗೆ ನಾವು ಕೊಡಲ್ಲ ಅನ್ನೋಂಥ ಮಾತನ್ನ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಬೇಕು. ಇಲ್ಲಾಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ದಂಗೆ ಹೇಳಂತ ಪರಿಸ್ಥಿತಿ ಬರುತ್ತೆ. ಈ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ.